ಸತೀಶ್ ಅವರಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋದಾದ್ರೆ ಮಾಡೋಣ ಸರ್. ಏನು ಮಾಡೋಣ? ಯಾವ ಥರ ಮಾಡೋಣ? ಅದು ನೀವು ಹೇಳಿ ಏನು ಮಾಡಬೇಕು ಅನ್ನೋದು. ಬೇಕಾದ್ರೆ ನಾನು ಕಾಲ್ ಮಾಡಿ. ನೆಕ್ಸ್ಟ್ ಒಂದು ಸಿನಿಮಾಗೆ ಈ ಥರ ನಾಯಿ ಕಾನ್ಸೆಪ್ಟ್ ಇದೆ, ಡೈರೆಕ್ಟರ್ ಕೇಳ್ತಿದ್ದಾರೆ. ಸೊ ಯಾವ ಥರ ಇದಿದೆ ಈಗ ಅಂತ ಕೇಳಿ. ಯಾವ ಥರ ನಾಯಿಗಳಿದಾವೆ ಅಂತ. ಯಾವ ಥರ ಬರುತ್ತೆ, ಯಾವ ಥರ ಯೂಸ್ ಆಗುತ್ತೆ ಫೋನ್ ನಂದೇ ಯೂಸ್ ಮಾಡಬೇಕಾ ಇಲ್ಲ ನಿಮ್ಮ ಓಕೆ ನಿಮ್ಮ ನಂದಾದ್ರೆ ಗೊತ್ತಾಗ್ಬಿಡುತ್ತೆ. ಯೂಸ್ ಮಾಡಬೇಕಾ? ಸೊ ಕಾಲ್ ಮಾಡಲೇಬೇಕು ಅಂತೀರಾ? ಖಂಡಿತವಾಗ್ಲೂ ಮಾಡಲೇಬೇಕು. ನೋಡೋಣ, ಬಿಕಾಸ್ ಯಾಕಂತ ನೆನ್ನೆ ಈವೆಂಟ್ಗೆಲ್ಲ ಬಂದಿದ್ದಾರೆ. ಹೌದು, ನಿಮಗೋಸ್ಕರ. ಸತೀಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಾನು ಚೂರು ಚಿನ್ನಮುಖಿ ಸ್ಟೇಷನ್ ಒಂದು ನಾಯಿ ಕಳ್ತನ ಆಗ್ಬಿಟ್ಟಿತ್ತು, ಅದು ಇಸ್ಕೊಡ್ತಾ ಇದ್ದಾರೆ. ಓಕೆ ಓಕೆ. ಚಿನ್ನಮುಖಿ ಸ್ಟೇಷನ್ ಇದ್ದೀನಿ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಮುಗಿಯುತ್ತೆ ಕಾರ್ಯಕ್ರಮ. ಅಲ್ಲ, ನಾನು ಒಂದೇ ನಿಮಿಷ ಮಾತಾಡ್ಬಿಡ್ಲ? ಹೇಳ್ಬಿಡಿ. ಏನಿಲ್ಲ ಸರ್, ನಮ್ಮ ಡೈರೆಕ್ಟರು ನಾವು ನೆಕ್ಸ್ಟ್ ನಾಯಿ ಮನೆ ಅಂತ ಒಂದು ಮೂವಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಕಡೆಯಿಂದ ತುಂಬ ನಾಯಿಗಳು ಬೇಕಾಗ್ತವೆ ಸರ್. ಖಂಡಿತ ಸರ್, ಇದು ಮಾಡೋಣ ಖಂಡಿತ. ಅಲ್ಲ, ಯಾಕಂದರೆ ಆಮೇಲೆ ನೀವು 100 ಕೋಟಿ ಅಂದರೆ ನಮ್ಮ ಸಿನಿಮಾ ಬಡ್ಜೆಟೇ ಅಷ್ಟಿರಲ್ಲ. ನೀವು ಆಮೇಲೆ ನಾಯಿಗಳು ಮಾತಾಡ್ತೀನಿ ದಯವಿಟ್ಟು. ನಾನು ಹಂಗೆ ಮಾಡೋನಲ್ಲ, ಸರ್. ಬೇರೆ ಮಾತಾಡ್ತೀನಿ. ಹಾಂ, ಎಲ್ಲ ಒಳ್ಳೊಳ್ಳೆ ಹೈಬ್ರಿಡ್ನೇ ಕೊಡ್ತೀನಿ ಸರ್. ಯಾರು ನಿಮ್ದ್ರಲ್ಲಿ ನೋಡುವಿರಲ್ಲ ಅಂತ ಬ್ರೀಡ್ ಕೊಡ್ತೀನಿ. ಓಕೆ. ನನ್ನ ಸುಮ್ಮನೆ ನಾರ್ಮಲ್ ಸರ್, ಒಂದು 10,000 50,000 ಈ ಥರ ಸರ್, ಅಷ್ಟೇ. ನಮ್ಮ ಬಡ್ಜೆಟ್ ಹೆವಿ ಇಲ್ಲ. ಖಂಡಿತ ಖಂಡಿತ ಮಾತಾಡ್ತೀನಿ, ದಯವಿಟ್ಟು ತಪ್ಪಿಸ್ಕೊಬೇಡಿ. ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಮಾತಾಡ್ತೀನಿ. ಓಕೆ, ನಾನು 1 ಅವರ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸರಿ ಸರ್. ಓಕೆ ಸರ್. ಇದ್ದೀನಿ. ಅವರು ಮೋಸ ಮಾಡ್ಬಿಟ್ಟಿದ್ರು, ಇವತ್ತು ಕಿತ್ಕೊಂಡ್ವಿ, ಅದಕ್ಕೆ ಬರ್ಸ್ಕೊಂತ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಓಕೆ ಓಕೆ, ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಎನಿವೆ, ನಾಯಿದೆ ಎಚ್ಚರಿಕೆ. ಬಿಕಾಸ್ ಯಾಕಂತಂದ್ರೆ ಟೈಟಲ್ ಮೂಲಕನೇ ಸಾಕಷ್ಟು ಸುದ್ದಿ ಮಾಡಿರುವಂತಹ ಸಿನಿಮಾ ಈಗ ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಒಂದು ಕಡೆ ನಾಯಿದೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಟೈಟಲಲ್ಲೇ ಒಂದು ವಾರ್ನಿಂಗ್ ಕೊಡೋದಾಗಿರ್ಬೋದು, ಅಥವಾ ಅವ್ರಿಗೆ ಎಚ್ಚರ ಕೊಡುವಂಥದ್ದಾಗಿರ್ಬೋದು ಮಾಡ್ತಿದ್ರೆ, ಇನ್ನೊಂದು ಕಡೆ ಟ್ರೈಲರನ್ನು ನೋಡಿದಾಗ ಏನಾಗುತ್ತೆ, ಹಾರರ್ ಫೀಲನ್ನು ಬರ್ತಾ ಇದೆ. ಸೊ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಒಂದು ಸಿನಿಮಾದ ಮೂಲಕ ಅಂತ? ಖಂಡಿತ ಇದು ಒಳ್ಳೆ ಎಂಟರ್ಟೈನರ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಷ್ಟಪಟ್ಟಿರೋ ದುಡ್ಡು ತೊಗೊಂಬಂದು ನೀವು ಸಿನಿಮಾ ನೋಡ್ತೀರಾ. ಸೊ ಹಾಗಿದ್ದಾಗ ನಿಮ್ಮ ಹಣಕಾಸಿಗೆ ಯಾವುದೂ ಮೋಸ ಇಲ್ಲ. ನೀವು ಆರಾಮಾಗಿ ಸಿನಿಮಾಗೆ ಬರ್ಬೋದು. ನಾನು ಪ್ರೊಡ್ಯೂಸರ್ ಅಂತ ಹೇಳ್ತಿಲ್ಲ, ನಿಮಗೆ ಇಷ್ಟ ಆದ್ರೇ ಬನ್ನಿ, ಇಲ್ಲ ಅಂದರೆ ದಯವಿಟ್ಟು ಬರೋಕ್ಕೂ ಹೋಗಬೇಡಿ. ಏಕೆಂತಂದರೆ ಒಂದು ಕಂಟೆಂಟ್ ಇರೋ ಸಿನಿಮಾ. ಪ್ರತಿಯೊಬ್ಬರು 500 ಕೋಟಿ 1000 ಕೋಟಿ ಹಾಕಿ ಸಿನಿಮಾ ಮಾಡೋಕ್ಕಾಗಲ್ಲ. ಎಲ್ಲನೂ ಕಾಂತಾರ, ಬಾಹುಬಲಿ, ಇಲ್ಲ ಇನ್ನೊಂದು KGF, ಎನಿಥಿಂಗ್ ವಾಟ್ ಎವರ್ ಇಟ್ ಈಸ್, ನಾವು ಯಾವ್ದು ಮೂವೀಸ್ ದೊಡ್ಡ ದೊಡ್ಡ ಮೂವೀಸ್ ಅಂತ ಕರಿತೀವಿ. ಸೊ ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಅವ್ರ ಪ್ರತಿಭೆಗಳನ್ನ ತೋರ್ಸೋಕ್ಕೆ ಅವ್ರು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸೊ ನಮ್ಮ ಸಿನಿಮಾ ಅಲ್ಲಿ ತುಂಬ ದೊಡ್ಡ ತಾರಾಗಣನೇ ಇದೆ. ಸೊ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ನಾಗೇಂದ್ರ ಅರಸ್ ಅವರಿಂದ ಹಿಡಿದು, ಜಗ್ಗಪ್ಪ ಇಂದ ಹಿಡಿದು, ಪ್ರಮೋದ್ ಶೆಟ್ಟಿ ಅವರಿಂದ ಹಿಡಿದು, ನಾನು ಕೂಡ, ಪ್ರತಿಯೊಬ್ಬರು ನಮ್ಮ ಸಿನಿಮಾಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಯಾರೇ ಕಲಾವಿದರು ಕೂಡ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೆ, ಯಾರೂ ಹೊಸಬ್ರಲ್ಲ. ಇದು ಆ್ಯಕ್ಚುಲಿ ಬೇರೆ ಯಾರು ಇಂಟರ್ವ್ಯೂಲ್ಲಿ ಹೊಸಬ್ರು, ನಾನು ಹೇಳಿದೆ ಹೊಸಬ್ರಲ್ಲ ಮೇಡಮ್, ನಾನು 5 ವರ್ಷದಿಂದ ಇದ್ದೀನಿ. ಮಾನ್ಸ 4 ಮೂವಿ ಹೀರೋಯಿನ್ ಆಗಿ ಮಾಡಿದ್ದಾಳೆ, ದಿವ್ಯಾ 2 ಸಿನಿಮಾ ಮಾಡಿದ್ದಾಳೆ. ಆ ಹುಡುಗ ಯುವ ಅಂತ ಹೇಳಿ ಅವನು ಹಾಂ ಧಾರಾವಾಹಿಯಲ್ಲಿ ತುಂಬ ಕಾಣಿಸ್ಕೊಂಡಿದ್ದಾನೆ. ನಾವು ಮೊನ್ನೆ ಪ್ರಮೋಷನ್ಗೆ ಅಂತ ಹೇಳಿ ಇದಕ್ಕೆ ಕಡಲೆಕಾಯಿ ಪರೀಕ್ಷೆಗೆ ಹೋಗಿದ್ವಿ. ಹೋದಾಗ ಎಲ್ಲರೂ ಅವನನ್ನು ಕಣ್ಣಿಡಿತಿದ್ದಾರೆ, ಸರ್ ನಿಮ್ಮನ್ನೆಲ್ಲೋ ನೋಡಿದ್ವಿ ಅಂತ ಹೇಳಿ. ಸೊ ಈ ಥರ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋ ಕಲಾವಿದರೇ ಇದ್ದಾರೆ. ನೀವು ನಮ್ಮಂಥವ್ರನ್ನು ಕೂಡ ನೀವು ನೋಡಲೇಬೇಕು. ಯಾಕೆಂತಂದರೆ ನೀವು ನೋಡಿ ನಮ್ಮನ್ನು ಗೆಲ್ಸಿದ್ರೇ ನಾಳೆ ದಿನ ನಾವು ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಕೊಡೋಕ್ಕಾಗತ್ತೆ. ಬಟ್ ಈ ಮೂವಿ ಅಂತೂ ಖಂಡಿತ ನಿಮಗೆ ಯಾವುದೇ ಒಂದು ಡಿಸಪಾಯಿಂಟ್ಮೆಂಟ್ ಆಗಲ್ಲ. ತುಂಬ ಮೆಸೇಜ್ ಓರಿಯೆಂಟೆಡ್ ಮೂವಿ, ಹಾರರ್ ಮೂವಿ. ಈ ಯಾವುದೇ ಒಂದು ಹಾರರ್ ಮೂವಿನ OTTಯಲ್ಲಿ, ಮೊಬೈಲಲ್ಲಿ, ಇಲ್ಲ ಮನೆಯಲ್ಲಿ TV ಚಿಕ್ಕ ಸ್ಕ್ರೀನಲ್ಲಿ ಹೋಮ್ ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಆ ಮಜಾ ಸಿಗಲ್ಲ. ನೀವು ಥಿಯೇಟ್ರಿಗೆ ಬರಲೇಬೇಕು. ಬಂದಾಗ ನಿಮಗೆ ಆ ಎಫೆಕ್ಟ್ಸ್ ಆಗಿರ್ಬೋದು, DTS ಆಗಿರ್ಬೋದು, ಪ್ರತಿಯೊಂದು ಕೂಡ ಇಟ್ ವಿಲ್ ಗಿವ್ ಯು ಅ ರಿಯಲಿ ಬ್ಯೂಟಿಫುಲ್ ಎಂಥ್ರಾಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಈಸ್ ನಾಯಿದೆ ಎಚ್ಚರಿಕೆ. ಓಕೆ, ಆಗಲೇ ಹೇಳ್ತಾ ಇದ್ರೆ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಆಗಲೇ ಕೇಳ್ತಾ ಇದ್ದೆ. ಬ್ಯಾಕ್ ಟು ಬ್ಯಾಕ್ ಒಂದು ಕಡೆ ಆ್ಯಕ್ಟರು, ಡಾಕ್ಟರು, ಮತ್ತು ಲಿರಿಕ್ಕು, ಸಿಂಗರು, ಪ್ರೊಡ್ಯೂಸರು, ಮತ್ತು ಬೇರೆ ಬೇರೆ ಸೋಷಿಯಲ್ ವರ್ಕ್ ಬಗ್ಗೆನೂ ಕೂಡ ನೀವು ತೊಡಗಿಸ್ಕೊಂಡಿದ್ರ. ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನನಗೆ ಹೇಳಲೇಬೇಕು. ಬಿಕಾಸ್ ಯಾಕಂದರೆ ನಾನು ಪರ್ಸ್ನಲಿ ನನಗೆ ಇದಕ್ಕೇನೆ ಒಂಥರ ಹೆಂಗಪ್ಪ ಬ್ಯಾಲೆನ್ಸ್ ಮಾಡೋದು. ಈ ಕಡೆ ಇಂಟರ್ವ್ಯೂ ಇರುತ್ತೆ, ಆ ಕಡೆ ಪ್ರೆಸ್ ಮೀಟ್ ಇರುತ್ತೆ, ಈ ಕಡೆ ಆಫೀಸಲ್ಲಿ ಏನೋ ಒಂದು ಕೆಲಸ ಇರುತ್ತೆ, ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಅಂದಾಗ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋವಂಥದ್ದು ಒಂದು ಇಮಿಡಿಯೇಟಾಗಿ ಟೆನ್ಷನ್ ಶುರುವಾಗ್ಬಿಡುತ್ತೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅಂದರೆ ಆ್ಯಕ್ಚುಲಿ ನಾನು ಏನೋ ಹೇಳೋಣ ಅಂತ ಅಂದ್ಕೊಂಡೆ, ಅಂಥದ್ದೆಲ್ಲ ಏನಿಲ್ಲ, ಸುಮ್ಮನೆ ತಮಾಷೆಗೆ ಮಾಡಿದ್ದೆ. ಶಬಾಷ್. ವಿಡಿಯೋ ಪೂರ್ತಿ ನೋಡಲಿ ಅಂತ.
ಅಲ್ಲ ಅಟ್ಲೀಸ್ಟ್ ನೀವು ತುಂಬ ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಮೆಮೊರಿ ಪವರ್. ನಾನು ಅದನ್ನು ಬಿಟ್ಬಿಟ್ಟಿದ್ದೀರಾ ಅಂದ್ಕೊಂಡೆ ಟೈಮ್ ಮ್ಯಾನೇಜ್ಮೆಂಟ್ದು, ಬಟ್ ಆದರೆ ನೀವು ನೆನ್ಪಿಟ್ಕೊಂಡು ಕೇಳಿದ್ದೀರಾ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ, ವಿಡಿಯೋ ಪೂರ್ತಿ ನೋಡಲಿ ಅಂತ. ಎಸ್, ಫೈನಲಿ ನಮ್ಮ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಬಟ್ ಆದರೆ ಒಂದು ಟಿಪ್ ಹೇಳ್ತೀನಿ, ಒಂದು ಟಿಪ್ ಹೇಳ್ತೀನಿ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಯು ಹ್ಯಾವ್ 24 hours. ನೀವು ಹೇಳಿದ್ರಿ ವಾಯ್ಸ್ ಡಬ್ಬಿಂಗು ಇನ್ನೊಂದು ಒಂದು 24 ಗಂಟೆ ವ್ಯವಧಿಯಲ್ಲಿ ನಿಮಗೆ ಅದೆಲ್ಲ ನಿಭಾಯಿಸೋಕ್ಕಾಗ್ತಿಲ್ಲ ಅಂತ. ಮತ್ತು PM ಮೋದಿ ಅವ್ರು ಹೆಂಗೆ ಟೈಮ್ ಮ್ಯಾನೇಜ್ ಮಾಡಬೇಕು, ಇಡೀ ದೇಶನೇ ನೋಡ್ಬೇಕು ಅವರು, ಅಲ್ವಾ? ಸೊ ಅದೆಲ್ಲ ಐ ಆಮ್ ಜಸ್ಟ್ ಟೆಲಿಂಗ್ ಯು. ಸೊ ನಮಗಿರೋ 24 hours ನಾವು ಅದನ್ನು ಡಿವೈಡ್ ಮಾಡ್ಕೊಳ್ಳೋಣ. ನಾವೇ ಒಂದು ಕ್ವಶನ್ ಹಾಕ್ಕೊಳ್ಳಿ, ನಾರ್ಮಲಿ ಒಬ್ಬ ವ್ಯಕ್ತಿ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾರೆ? 8 to 10 hours ಅನ್ಕೊಳ್ಳೋಣ. ಓಕೆ, 8 hours ಇಸ್ ದ ಮಿನಿಮಮ್ ವರ್ಕಿಂಗ್ ಅವರ್ಸ್. ಲೇಬರ್ ಕ್ಲಾಸ್ ಇರೋದು 8 hours ಅಂತಾನೆ ನಾವು ಕೆಲಸ ಮಾಡಬೇಕು, ಅಲ್ವಾ? ಮಿಕ್ಕಿದ್ದು ಸ್ಲೀಪ್ ಎಷ್ಟು ಅವರ್ಸ್ ಮಾಡಬೇಕು? ಅಕಾರ್ಡಿಂಗ್ ಟು ಡಾಕ್ಟರ್ಸ್ ಆ್ಯಂಡ್ ಅಕಾರ್ಡಿಂಗ್ ಟು ಸೈನ್ಸ್ ಎಷ್ಟು ಅವರ್ಸ್ ಮಾಡಬೇಕು? 6 to 8 hours. 6 to 8 hours. ಸೊ 8 + 8 ಎಷ್ಟಾಯಿತು? 8 + 8 16. 16 ಆಯಿತು. 24 - 16 ಎಷ್ಟಾಯಿತು? 24 - 16 16 ಎಷ್ಟಾಯಿತು? 16. ಅಲ್ಲ, ಇನ್ನು 8 ಇನ್ನು 8. ಸೊ 8 hours ಏನು ಮಾಡ್ತಿದ್ದೀರಾ? ಪರ್ಸನಲ್ ಕೆಲಸಗಳು. 8 hours ಏನು ಪರ್ಸನಲ್ ಕೆಲಸಗಳು? ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ಈಗ 24 hours 8 hours ನಿಮ್ಮ ಡ್ಯೂಟಿ. ಈಗ ನಾನು ಡಾಕ್ಟರಾಗಿ ಕೆಲಸ ಮಾಡ್ತಿದ್ದೀನಿ 8 hours. ನನ್ನ ಹೆಲ್ತ್ಗೋಸ್ಕರ ಇನ್ನೊಂದು 8 hours ನಿದ್ದೆ ಮಾಡ್ತಿದ್ದೀನಿ. 16 hours ಆಯ್ತು ಅಲ್ಲಿಗೆ. ಮಿಕ್ಕಿದ್ದ 8 hours ಏನು ಮಾಡ್ತಿದ್ದೀರಾ? ಈ ಬೆಂಗಳೂರು ಟ್ರಾಫಿಕ್ ಹೋಗಿ ಬರೋದಕ್ಕೆ. ಅದನ್ನೇ ಹೇಳ್ತೀನಿ. ಬಟ್ ಹೋಗಿ ಬರಕ್ ಓಕೆ ಬಿಡಿ, ಅದು ಓಕೆ. ಈಗ ತಿನ್ನೋದಾಗ್ಲಿ ಇಲ್ಲ ಸ್ನಾನ ಅದು ಇದು ಒಂದು 1 hour 1.5 hour ಅಂತ ಹಾಕೊಂಡ್ರು ಓಕೆ, ವರ್ಕೌಟು ಇಟ್ಕೊಳ್ಳೋಣ. ಓಕೆ, ನಾವೇನ್ ಮಾಡ್ತಿದೀವಿ ಅಂದ್ರೆ ದರಿದ್ರ ಮೊಬೈಲ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಅಲ್ಲಿ ಟೈಮ್ ವೇಸ್ಟ್ ಆಗ್ತಿದೆ. ನಾವು ಅದನ್ನ ಮೈಂಡಲ್ಲಿ ಇಟ್ಕೋಬೇಕು. ಈಗ ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡೋದು ಇಲ್ಲ ವಾಟ್ಸಪ್ ಮೆಸೇಜಸ್ ಮಾಡೋದು ಮೊದಲು ಎಲ್ಲಿತ್ತು ರೀ 20 ವರ್ಷ ಹಿಂದೆ ಇದೆಲ್ಲ? ಅವಾಗ ಜನ ಇನ್ನ ನೆಮ್ಮದಿಯಾಗಿದ್ರು. ಇವಾಗ ಮೊಬೈಲ್ ಬಂದ ಮೇಲೇ ತುಂಬಾ ಮೋಸ ಆಗಿರೋದು, ಇನ್ನ ಕಳ್ತನಗಳಾಗಿರೋದು. ಇವಾಗ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಐ ಆಮ್ ಔಟ್ ಆಫ್ ಸ್ಟೇಷನ್, ಇಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತಾರೆ ಐ ಆಮ್ ಇನ್ ಲಡಾಖ್, ಐ ಆಮ್ ಇನ್ ರಷ್ಯಾ, ಐ ಆಮ್ ಇನ್ US ಅಂತ ಹೇಳ್ತಾರೆ. ಅವಾಗ ಅಂದ್ರೆ ಇವನಿಗೆಲ್ಲ ನೀವೇ ಪಬ್ಲಿಕ್ ಆಗಿ ಹೇಳ್ತಿದ್ರೆ ನನ್ನ ಮನೆಯಲ್ಲಿ ಯಾರಿಲ್ಲ, ಹೋಗಿ ಕಳ್ತನ ಮಾಡ್ಕೊಳ್ಳಿ ಅಂತ. ಅಲ್ಲ, ಈ ಥರ ಎಲ್ಲ ಆಗತ್ತೆ, ಬಟ್ ಅದೆಲ್ಲ ಅಪಾರ್ಟ್ ಆಗಿದೆ ಕೂಡ. ಅದೇ ನಾನು ಹೇಳ್ತಿದ್ದೀನಲ್ಲ. ಈಗ ಇನ್ನೊಂದು ಕಾಯಿಲೆಗಳು ಬರೋದು ತುಂಬ ಬಿಕಾಸ್ ಆಫ್ ದ ಮೊಬೈಲ್. ಏನಕ್ಕಂದ್ರೆ ಈಗ ಮೊದಲು ನಮಗೆ ಒಂದು ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಂದ್ರೆ ಹೊರಗಡೆ ಹೋಗಿ ನಾವು ಆಟೋ ಹುಡುಕ್ತಿದ್ವಿ, ಇಲ್ಲ ತಿನ್ಬೇಕು ಅಂದ್ರೆ ಹೊರಗಡೆ ಹೋಗಿ ಊಟ ಮಾಡ್ತಿದ್ವಿ. ಇವಾಗ ಹಂಗಲ್ಲ, ತುಂಬಾ ಲೇಜಿ. ಈ ಕೂತ್ಕೊಂಡು ಮೊಬೈಲ್ ಓಪನ್ ಮಾಡಿಬಿಟ್ಟು ಬ್ಲಿಂಕಿಟ್ ಇಲ್ಲ ಆಮೇಲೆ ಸ್ವಿಗ್ಗಿ, ಝೊಮ್ಯಾಟೊ ಅದು ಇದು ಅನ್ಕೊಂಡು ವಿ ಆರ್ ಸ್ಪಾಯ್ಲಿಂಗ್ ಅವರ್ ಹೆಲ್ತ್. ಸೊ ಆಗ ಹೆಲ್ತ್ ಸ್ಪಾಯ್ಲ್ ಆಗತ್ತೆ, ನಿಮಗೆ ಸ್ಟ್ರೆಸ್ ಆಗತ್ತೆ. ಆ ಮೊಬೈಲು ಸ್ಕ್ರೀನು ಅದು ಇದು ನೋಡಿ ನಿಮಗೆ ಯು ಗೆಟ್ ಮೆಡಿಕಲ್ ಇಶ್ಯೂಸ್. ಸೊ ಹೇಗೆ ಅಂತಂದರೆ ಟೈಮನ್ನು ನಾವು ಈ ಥರ ಡೆಫಿನೆಟ್ಲಿ ವಿ ಕ್ಯಾನ್ ಮ್ಯಾನೇಜ್. ಜನ ನನಗೆ ಟೈಮೇ ಇಲ್ಲ ಅಂತಾರೆ. 8 hours ನಾವು ಕೆಲಸ ಮಾಡಿದ್ರು ದುಡಿಯೋಕ್ಕೆ ತಿನ್ನೋಕ್ಕೆ ಕೆಲಸ ಒಂದು ಯಾರೋ ಒಬ್ರು ಕೆಲಸ ಮಾಡಲೇಬೇಕು. ನೀವು ಆ್ಯಂಕರ್ ಆಗಿದ್ದೀರಿ, ರಿಪೋರ್ಟರ್ ಆಗಿದ್ದೀರಿ, ನಿಮ್ಮ ಕೆಲಸ ನಿಮಗೆ. ನಾನು ಡಾಕ್ಟರ್ ಆಗಿದ್ದೀನಿ, ನನ್ನ ಕೆಲಸ ನನಗೆ ಒಂದು 8 hours. ಆಮೇಲೆ ಹೆಲ್ತ್ಗೆ ಒಂದು 8 hours. ಮಿಕ್ಕಿದ್ದ 8 hours ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಾವೇ ಡಿಸೈಡ್ ಮಾಡಬೇಕದು. ಅದನ್ನ ನಾವು ಹಾಳು ಮಾಡ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಇದೇ ಒಂದು ಟೈಮ್ ಬಗ್ಗೆ ಹೇಳ್ತೀನಿ ಅಂತ ನಾನು ಹೇಳಿದ್ದು. ಯಾಕಂದ್ರೆ ಟೈಮ್ ನಿಮ್ಮ ಕೈಯಲ್ಲೇ ಇದೆ, ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋ ಪರ್ಫೆಕ್ಟ್ ಪ್ಲಾನಿಂಗ್ ಬೇಕು ಅಂತ ಹೇಳ್ತಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.